हेलो फ्रेंड्स, वेलकम बैक टू अवर चैनल RAKB। दोस्तों, अगर आपके पास पैसे हैं तो आपके जो भी पेंडिंग ड्यूज है उसे क्लियर कर दो। लेकिन अगर पैसे नहीं है तो टेंशन लेकर परेशान होने की कोई जरूरत नहीं है। आप हमारी वीडियो से सीख सकते हो कि रिकवरी एजेंट्स को किस तरह से हैंडल किया जाता है। और अगर आपको डिटेल इंफॉर्मेशन चाहिए कि आपके केसेस को कैसे मैनेज करना है तो आप हमारी पेड सर्विस भी ले सकते हो, जिसके लिए आपको स्क्रीन पर दिए हुए नंबर पर सिर्फ व्हाट्सएप मैसेज करना होगा। दोस्तों, हम डेली वीडियोस अपलोड करते हैं और अगर आप चाहते हैं कि ऐसी वीडियोस आपको हमेशा मिलती रहे तो चैनल को सब्सक्राइब करके बेल नोटिफिकेशन को ऑन करना ना भूलें। आइए स्टार्ट करते हैं आज की वीडियो और देखते हैं कि कौन से रिकवरी वाले की कैसे ठुकाई होती है। और हमें इंतजार रहेगा आपके प्यारे प्यारे कमेंट्स का कि आपको आज के इस वीडियो में कौन सा पार्ट सबसे अच्छा लगा। धन्यवाद दोस्तों। हेलो Hello. हेलो Hello. Good evening, sir. जी गुड इवनिंग। Sir, am I talking to Abhishek Avinash Banker? हाँ जी बोल रहा हूँ अभिषेक। Yeah, this is Thomas here from HDFC Bank, Senior Manager from Bangalore. जी बोलिए सर। Yeah. Sir, see, you had taken a loan of 21,41,000 in the year 2023. Are you EMI comfortable of 45,000. Are you comfortable to speak in Hindi or Kannada, sir? Whatever. Sir, Kannada comfortable है? हाँ हाँ, no issue. ಸರ್ ಸಿ ನೀವು ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಸರ್, ಪ್ರಾಕ್ಟಿಕಲ್ ಅನಾಲಿಸ್ಟ್ ಅಲ್ಲಿ ಮಾಡ್ತಿದ್ದೆ ಸರ್, ಇವಾಗಿಲ್ಲ. ಅಲ್ಲಿ ಕೆಲಸ ಮಾಡುವಾಗ ನೀವು 21,41,000 ರೂಪಾಯಿ ಲೋನ್ ತಗೊಂಡಿದ್ದೀರಾ. ಓಕೆ. 45,857 ರೂಪಾಯಿ 24 ತಿಂಗಳು ಕಟ್ಟಿದ್ದೀರಾ. ಓಕೆ. ಏನ್ ಸರ್ ಪ್ರಾಬ್ಲಮ್? ಏನಕ್ಕೆ ಕಟ್ಟಿಲ್ಲ? ಎಲ್ಲಿ ಲಾಸ್ ಮಾಡ್ಕೊಂಡ್ರಿ? ಜಾಬ್ ಲಾಸ್? ಏನ್ ತೊಂದ್ರೆ? ಜಾಬ್ ಲಾಸ್, ಮಲ್ಟಿಪಲ್ ಡೆಪ್ಸ್, ಫೈನಾನ್ಷಿಯಲ್ ಇಶ್ಯೂ. ಅದಕ್ಕೋಸ್ಕರ ಯಾವುದೋ ಲೋನ್ ಕಟ್ಲಿಕ್ಕೆ ಆಗ್ಲಿಲ್ಲ ಸರ್. ಪೆಂಡಿಂಗ್ ಇದೆ ಎಲ್ಲ ಲೋನ್ಸ್. ವಿಚಾರ ಮಾಡ್ತಾ ಇದ್ದೀನಿ ಅದಕ್ಕೆ ಸೆಟಲ್ಮೆಂಟ್ ಮಾಡ್ಲಿಕ್ಕೆ. ಶಂಕರ್ ಅವ್ರ ಜೊತೆ ಆಗ್ತಾ ಇತ್ತು. ಅದೇ ಕಮ್ಯುನಿಕೇಶನ್ ಪ್ರಾಬ್ಲಮ್ ಅಂತ ಅದಕ್ಕೆ ನನಗೆ ಬಂದ್ಬಿಟ್ಟು ಕೊಟ್ಟಿದ್ರು. ಓಕೆ. ಸೊ ಅದಕ್ಕೆ ನಾನು ನಿಮ್ಗೆ ಮಾತಾಡ್ತಾ ಇದ್ದೀನಿ. ಓಕೆ. ನಾವು ಇಲ್ಲಿ ಬೆಂಗಳೂರದವರು. ನೀವು ಅಲ್ಲೇ ಕೊಯಂಬತ್ತೂರಲ್ಲಿ ಲೋನ್ ತಗೊಂಡಿದ್ದಲ್ಲ ಇದು? ಅದು ತಗೊಂಡು ಸುಮಾರು ದಿವಸ ಆಯ್ತು ಸರ್. ಹೌದು ಸರ್, 2023 ಅಲ್ಲಿ ತಗೊಂಡಿರೋದು. ಲಾಸ್ಟ್ ಪೇಮೆಂಟ್ ತುಂಬಾ ದಿವಸ ಆಯ್ತು ನಿಮ್ ಮಾಡಿ, ಮೋರ್ ದೆನ್ ಇಯರ್ ಆಗ್ತಾ ಇದೆ. ಅದು ಎಲ್ಲ ಆಯ್ತು ಸರ್. ಇವಾಗ ನಾನು ಸೆಟಲ್ಮೆಂಟ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೀನಿ. ಒಳ್ಳೆ ವ್ಯೂವರ್ ಕೊಟ್ರೆ ಏನ್ ಸರ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು? ನಾನು ಶಂಕರ್ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ನಾನು ಹೇಳಿದ್ದೆ ಅವರಿಗೆ 3.5 ಲಕ್ಷವರೆಗೂ ಸೆಟಲ್ಮೆಂಟ್ ಅಮೌಂಟ್ ಬಂದ್ರೆ ಮಾಡ್ತೀನಿ ಅಂತ. ಸರ್ ಅದು ಒಂದೇ ಒಂದು ನನಗೆ ಲೆಕ್ಕಾಚಾರ ಮಾತ್ರ ಹೇಳ್ಬಿಟ್ರೆ ನಾವು ಖುಷಿಯಾಗಿ ಸೆಟಲ್ಮೆಂಟ್ ಮಾಡ್ಬೋದು. ಅಲ್ಲ ಸರ್, 21,40,000 ರೂಪಾಯಿ ನೀವು ತಗೊಂಡು 11 ಲಕ್ಷ ಕಟ್ಬಿಟ್ಟು ಇನ್ನು ಇನ್ ಪ್ರಿನ್ಸಿಪಲ್ ವಿತೌಟ್ ಇಂಟ್ರೆಸ್ಟ್ ನೀವು 13 ಲಕ್ಷ ಚಿಲ್ಲರೆ ಕಟ್ಬೇಕು. 3.5 ಲಕ್ಷ ಕಟ್ತೀನಿ ಅಂದ್ರೆ ಹೆಂಗೆ ಸರ್ ಅದು? ಸರ್ ಇವಾಗ ನೋಡಿ, ತೊಂದ್ರೆ ಇದೆ. ಒಂದ್ ನಿಮಿಷ ಸರ್, ನಿಮ್ಗೆ ತೊಂದ್ರೆ ಇದೆ, ನಾವು ಅರ್ಥ ಮಾಡ್ಕೊಂಡಿದೀವಿ. ತೊಂದ್ರೆ ಇರಕ್ಕೆ ನಾವು ನಿಮ್ಗೆ ಹೆಲ್ಪ್ ಮಾಡೋಣ ಅಂತಿದೀವಿ. ಅದಕ್ಕಂತ ಕೈ ಸುಟ್ಕೊಂಡು ವ್ಯವಹಾರ ಆಗ್ತದ? ನಿಮ್ ಜಾಬಿಂದ 10 ರೂಪಾಯಿ ನನ್ ಕೊಟ್ಬಿಟ್ಟು ನಾನು ಬೇರೆ ನಿಮ್ಗೆ 3 ರೂಪಾಯಿ ಕೊಡ್ತೀನಿ ಅಂದ್ರೆ ನೀವು ಒಪ್ಕೊಳ್ತೀರಾ ಸರ್? ಸರ್ ಇದು ಪ್ರಾಬ್ಲಮ್ ಇದೆ. ಉದಾಹರಣೆ ಕೊಡಬೇಡಿ ಸರ್, ಪಾಯಿಂಟಿಗೆ ಬಂದು ಮಾತಾಡಿ ಸರ್. ಯಾಕಂದ್ರೆ ಮಲ್ಟಿಪಲ್ ಟೈಪ್ಸ್ ಇದೆ. ಆಲ್ರೆಡಿ ನನ್ನ ಸಿಬಿಲ್ ಇದು ಆಗಿದೆ, ಹಾಳಾಗಿದೆ. ಲೈಫ್ ಟೈಮ್ ಅಲ್ಲಿ ನನಗೆ ಲೋನ್ ಯಾವ್ದು ಸಿಗೋದಿಲ್ಲ. ನನ್ನ ಹತ್ರ ಇವಾಗ ದುಡ್ಡಿಲ್ಲ ಕಟ್ಲಿಕ್ಕೆ. ಲಾಸ್ಟ್ ಫೈನಲ್ ಹೇಳ್ತಾ ಇದ್ದೀನಿ ಸರ್ ನಿಮ್ಗೆ. ಸರ್ 3.5 ಲಕ್ಷ ಆಗಲ್ಲ ಸರ್, ಸರಿನಾ? ಎಷ್ಟುವರೆಗೂ ಮಾಡ್ತೀರಿ ಸರ್? ನಾನ್ ನಿಮ್ಗೆ 4,95,000 ಮಾಡ್ಬೋದು ಸರ್. ಇದು ಅಮೌಂಟ್ ನನಗೆ ಅವಾಗೂ ಹೇಳಿದ್ರು ಅವರು. ಸೇಮ್ ಅಮೌಂಟ್ ಅನ್ನು ನೀವು ನನಗೆ ಮತ್ತೆ ಅದೇ ಹೇಳ್ತಾ ಇದ್ದೀನಿ. ನೀವು ಹೇಳ್ತಾ ಇದೀನಲ್ಲ, ನೀವೆಲ್ಲಿ ಹೋದ್ರು ಇದೇ ನಮ್ ಸಿಸ್ಟಮ್ ಕಟ್ ಆಫ್. ಪ್ರಿನ್ಸಿಪಲ್ ಇಂದ ನಾವು 65% ವೇವರ್ ಕೊಡ್ಬೋದು. ಅದು ಎಕ್ಸೆಪ್ಷನ್ ಬೇಸ್. 25 to 30% ಮಾತುಕತೆ ಆಗಿತ್ತು ಸರ್ ಅವಾಗ. ಸರ್ 30% ಯಾರು ಸರ್ ಮಾಡಿದ್ದಾರೆ? ಲೆಟರ್ ಕೊಡಿ ಸರ್. ನಿಮ್ಗೆ ಕೊಟ್ಟಿದ್ದೀನಿ ಸರ್, ಅವಾಗ ಶಂಕರ್ ಅವರಿಗೆ ಕೊಟ್ಟು ಕಳ್ಸಿದ್ದೀನಿ ನೋಡಿ. ಯಾವ ಬ್ಯಾಂಕ್ ಅಲ್ಲಿ? ಅದೇ ನಮ್ಮ HDFC ಬ್ಯಾಂಕ್ ಅದೇ ಮಾತಾಡ್ತಾ ಇದ್ದೀನಿ, ಬೇರೆ ಬ್ಯಾಂಕ್ ಮಾತಾಡ್ತಾ ಇಲ್ಲ. HDFC ಬ್ಯಾಂಕ್ ಅಲ್ಲ? ಹೇಳಿ ಸರ್. ಸೆಟಲ್ಮೆಂಟ್ ಲೆಟರ್ ಎಲ್ಲ ಕೊಟ್ಟಿದ್ದೆ ಸರ್ ನಾನು. ಸರ್ ಬೆಂಗಳೂರು ಅಕೌಂಟ್ಗೆ 30% ನೀವು ಮಾಡಿದ್ದೀರಾ? ಸರ್ HDFC ಬ್ಯಾಂಕ್ ಆಲ್ ಓವರ್ ಇಂಡಿಯಾ ಎಲ್ಲ ಒಂದೇ ಇರುತ್ತೆ. ಬೆಂಗಳೂರು ಸ್ಟೇಟ್ ಅದು ಬೇರೆ ಇದು ಬೇರೆ. ನೀವು ಬೆಂಗಳೂರು ಅಕೌಂಟ್ ಇಂದ ಮಾಡ್ಕೊಟ್ಟಿದ್ದೀರಾ? ನೀವು 30% ನಾವು ಲೆಟರ್ ಕೊಟ್ಟಿದೀವ ನಿಮ್ಗೆ? ಸರ್ ಅದು ನನಗೆ ಗೊತ್ತಿಲ್ಲ. ನನ್ನ ಹತ್ರ ಸೆಟಲ್ಮೆಂಟ್ ಲೆಟರ್ ಇದೆ,
ಅದು ಯಾವುದೇ ಸ್ಟೇಟ್ ಅದು ಇರ್ಲಿ, ಯಾವುದೇ ಸ್ಟೇಟ್ ಇರ್ಲಿ, ಎಲ್ಲರಿಗೂ ಪ್ರೋಟೋಕಾಲ್. ಸರ್ HDFC ಕೊಟ್ಟವ್ರಾ? ಹಾ, HDFC ಮಾತಾಡ್ತಾ ಇದ್ದೀನಿ, ಬೇರೆ ಬ್ಯಾಂಕ್ ಮಾತಾಡ್ತಾ ಇಲ್ಲ ನಾನು. ನಮ್ಮ HDFC ಮಾತಾಡ್ತಾ ಇದ್ದೀರಾ? ಯಾವ ಸ್ಟೇಟ್ ಅಲ್ಲಿ? ಸ್ಟೇಟ್ ಗೊತ್ತಿಲ್ಲ, ಸೆಟಲ್ಮೆಂಟ್ ಲೆಟರ್ಸ್ ಇದೆ, ಅದು ನಾನು ಫಾರ್ವರ್ಡ್ ಮಾಡಿದ್ದೆ ಅವರಿಗೆ, ಅವ್ರು ಚೆಕ್ ಮಾಡಿದ್ದಾರೆ. ಆ ಬೇಸ್ ಮೇಲೆ ಮಾಡಿದ್ದೀನಿ, ಅವ್ರ ಜೊತೆ ಡಿಸ್ಕಸ್ ಮಾಡಿ ಬೇಕಾದ್ರೆ ನೀವು. ಒಂದು ನಿಮಿಷ, ನಾನು ಅವರು ಶಂಕರ್ ಕಾನ್ಫರೆನ್ಸ್ ತಗೊಳ್ತೀನಿ. ತಗೊಳ್ಳಿ. ಲೈನ್ ಅಲ್ಲೇ ಇರಬೇಕು, ಸರಿನಾ? ಇದ್ದೀನಿ ಸರ್, ನಾನು ಕಟ್ ಮಾಡಲ್ಲ ಸರ್, ಯಾಕೆ ಕಟ್ ಮಾಡ್ಲಿ? ನಾನು ಕ್ಲೋಸ್ ಮಾಡ್ಕೊಳ್ಳಿ, ನಾನು ಹೆಲ್ಪ್ ಮಾಡ್ಕೊಡ್ತೀನಿ. ಅದು ನಾನು ಚೆಕ್ ಮಾಡ್ತೀನಿ. ಒಂದು ನಿಮಿಷ ಲೈನ್ ಅಲ್ಲೇ ರೀ. ಮಾಡಿ. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ನಲ್ಲಿಯೇ ಇರಿ. आप जिस व्यक्ति से बात कर रहे हैं उसने आपकी कॉल को होल्ड पर रखा है. कृपया लाइन पर बने रहें. The person you are speaking with has put your call on hold. ಹಲೋ ಸರ್, ಒಂದ್ ನಿಮಿಷ ಲೈನ್ ಅಲ್ಲಿ ಇರಿ. ಅವಿನಾಶ್ ಇದ್ದೀನಿ ಸರ್, ಶಂಕರ್ನ ಅವ್ರು ಕನೆಕ್ಟ್ ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ ಮಾಡಿ. ನೀವು ಇದು ಹಿಂಗೆ ಬಿಟ್ರೆ ಹಿಂಗೆ ತಲೆನೋವು ಸರ್. ನಮ್ದು ನಿಮ್ಗೆ ಅಲ್ಲ, ನನಗೂ ತಲೆನೋವು ಆಗಿದೆ. ನೀವು ಒಂದೇ ಒಂದು ಅರ್ಥ ಮಾಡ್ಕೊಳ್ಬೇಕು, ಸರಿನಾ? ನಾವು ಬಂದ್ಬಿಟ್ಟು 16 ಲಕ್ಷ ಇರೋದು ಬಂದ್ಬಿಟ್ಟು 11 ಲಕ್ಷ ಬಿಟ್ಕೊಡ್ತೀವಿ. ನೀವು 1 ಲಕ್ಷ ಮುಂದೆ ಬಂದ್ರೆ ಕ್ಲೋಸ್ ಮಾಡ್ಕೊಬೋದಲ್ಲ ಸರ್. ನೀವು ಅಡಮೆಂಟಲ್ ಆಗಿ 30% ಇದ್ರೆ ನೀವು ಹೇಳೋದು ಕರೆಕ್ಟ್. ನನ್ ಕಷ್ಟ ಅಂತ ಬೇರೆ ಸ್ಟೇಟ್ ಕೊಟ್ಟವ್ರೆ, ಈ ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ರು ಸರ್. ಎಲ್ಲಾ ಕಡೆ ಎಲ್ಲಾ ಕಡೆ ಎಲ್ಲಾ ಸ್ಟೇಟ್ ಅಲ್ಲಿ ಬ್ಯಾಂಕ್ ಎಲ್ಲ ಒಂದೇ, ಎಲ್ಲಾ ಬ್ಯಾಂಕ್ಗಳಿಗೂ ರೂಲ್ಸ್ ಒಂದೇ. ಹೌದು ಇಲ್ಲ ರೂಲ್ಸ್ ಒಂದೇ ಸರ್. ಒಂದೆಲ್ಲ ಮಾರ್ಕೆಟ್ ಬೆಲೆ ಡಿಪೆಂಡ್ ಆಗ್ತದೆ, ಸರಿನಾ? ನೀವು ಡೆಲ್ಲಿಯಲ್ಲಿ ಮುಂಬೈಯಲ್ಲಿ ಹೋಗ್ಬಿಟ್ಟು ದುಡ್ಡು ಕೊಡಿ ಅಂತ ಕೇಳಿದ್ರೆ ಚಾಕ್ ಇಡ್ತಾರೆ, ಗನ್ ಇಡ್ತಾರೆ ತಲೆಗೆ. ನಾನು ಒಂದು ಪ್ರಶ್ನೆ ಕೇಳಿ ನಿಮಗೆ. ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಇರ್ಲಿ ಸರ್, ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸರ್ ನಿಮಗೆ. ನಾವು ಲೋನ್ ತಗೋತೀವಿ, ಲೋನ್ ತಗೊಂಡ್ಮೇಲೆ ನೀವು ಯಾವ ಬ್ರಾಂಚ್ ದಿಂದ ಡಿಸ್ಪೋಸ್ ಮಾಡ್ತೀರಿ ಅದು ಇನ್ಫಾರ್ಮ್ ಇರಲ್ಲ. EMI ಕಟ್ಟುವಾಗ ಯಾವ ಸ್ಟೇಟ್ ಬ್ರಾಂಚಿಗೆ ಹೋಗಿ ಮುಟ್ಟುತ್ತೆ ಅದ್ರದ್ದು ನಮಗೆ ಇನ್ಫಾರ್ಮೇಶನ್ ಇರಲ್ಲ. ನೀವು ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಇದರ ಬಗ್ಗೆ ನನಗೆ ಈ ಪ್ರಶ್ನೆ ಬಗ್ಗೆ ಉತ್ತರ ಕೊಡಿ ಸರ್. ನೀವು ಲೋನ್ ತಗೊಳ್ಳುವಾಗ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಇಂದ ಡೆಬಿಟ್ ಮಾಡ್ಕೊಳ್ಳಿ ಅಂತ ಹೇಳಿರೋದು ಕರೆಕ್ಟ್ ಸರ್? ಅದು ನಾನ್ ಕೇಳ್ತಾ ಇರೋದು ಆ ಪ್ರಶ್ನೆ ಅಲ್ಲ, ನಾನೇನ್ ಕೇಳ್ತಾ ಇದ್ದೀನಿ ಡಿಜಿಟಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸರ್. ಡಿಜಿಟಲ್ ಕರೆನ್ಸಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಸರ್. ಅದು ಇರ್ಲಿ, ಅಲ್ಲಲ್ಲ ನಾನು ಸರ್ ನೋಡಿ, ನಾನು ನಿಮಗೆ ನಿಮ್ಮ ಟೆಕ್ನಿಕಲ್ ವರ್ಡ್ ಯೂಸ್ ಮಾಡಿದ್ಮೇಲೆ ನಿಮಗೆ ತೊಂದರೆ ಆಗ್ತಾ ಇದೆ. ನೀವು ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಈಗ ನಾನು ನಿಮ್ಮ ಬ್ಯಾಂಕಿಂಗ್ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ತೊಂದರೆ ಆಗ್ತಾ ಇದೆ. ನನಗೆ ಉತ್ತರ ಕೊಡಿ. ಅಲ್ಲ ನೀನು ಅಲ್ಲ, ಮತ್ತೆ ನೀವು ಯಾಕೆ ಇದನ್ನು ಮಾಡ್ತಾ ಇದ್ದೀರಿ? ಅಲ್ಲ, ಕ್ಲೋಸ್ ಮಾಡಿ. ಅಲ್ಲ, ನನಗೆ ನೀವು ನಿಮ್ಮ ಬ್ಯಾಂಕಿಂಗ್ ಬಗ್ಗೆ ನಾನು ಮಾತಾಡಬಾರ್ದು ಅಂತಂದ್ರೆ ನನಗೆ ಒಳ್ಳೆ ರೇಟ್ ಕೊಟ್ಟು ನನಗೆ ಮುಗಿಸ್ಬಿಡಿ, ನಾನು ಮುಗಿಸ್ಲಿಕ್ಕೆ ರೆಡಿ ಇದ್ದೀನಿ ಸರ್. ನಾನು ಮಾತಾಡಲ್ಲ ನಿಮ್ಮ ಬ್ಯಾಂಕಿಂಗ್ ತಪ್ಪು. ನೀವು ಅಲ್ಲ, ಮತ್ತೆ ನೀವು ನೀವು ಆಲ್ ಓವರ್ ಇಂಡಿಯಾ ಮಾರ್ಕೆಟ್ ಬಗ್ಗೆ ದಿಲ್ಲಿ ಮಾರ್ಕೆಟ್ ಬೇರೆ, ಬೆಂಗಳೂರು ಮಾರ್ಕೆಟ್ ಬೇರೆ, ಚೆನ್ನೈ ಮಾರ್ಕೆಟ್ ಬೇರೆ ಅಂತ ಹೇಳ್ತಾ ಇದ್ದೀರಲ್ಲ. चलो ठीक है, मैं छोड़ दूंगा सर, उसको कोई दिक्कत नहीं है. लेकिन मेरे को ये बताइए, आप मार्केट के बारे में बात कर रहे हैं, जब लोन डिस्कस होता है नहीं बताना पड़ेगा सर, बताना पड़ेगा. मैंने आप गुस्सा मत होइए सर, मैं आपको बता रहा हूँ सर, आपको पूछ रहा हूँ मैं. जब मेरा लोन डिस्कस होता है तो कौन से ब्रांच से, कौन से स्टेट से मेरे को डिस्कस होता है, और जब मैं EMI पे करता हूँ तो कौन से स्टेट के कौन से बैंक में डिपॉजिट होता है, ये आपको मालूम है क्या? हेलो 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 उमा, हेलो हेलो अभिषेक, लाइन में करो. हाँ, मैं लाइन पे हूँ. ಬಂಡ is there ಶಂಕರ್? is there. ಹೇಳಿ ಸರ್. ಇದು ಅವರು ಕಸ್ಟಮರ್ ಅಭಿಷೇಕ್ ಲೈನ್ ಅಲ್ಲಿ ಇದ್ದಾರೆ. 3 ವರ್ಷ ಕೇಳಿದೀನಿ, ಬೇರೆ ಬ್ರಾಂಚ್ ಅಲ್ಲೆಲ್ಲ ಕೊಟ್ಟವ್ರೆ, ಮುಂಬೈ ಹಂಗಿಂಗ್ ಅಂತ ಲೆಟರ್ ಕಳ್ಸವ್ರ. ಅದು ಕಾಣಿಸಿದ್ದಾರೆ ಸರ್ ಅವರು. ಯಾವ ಬ್ಯಾಂಕ್? ಏಪ್ರಿಲ್ ತಿಂಗಳಲ್ಲಿ ನಮ್ಮ ಬ್ಯಾಂಕಿನಲ್ಲಿ 30% ಕೊಟ್ಟಿದ್ದಾರೆ. ಯಾವ ಲೊಕೇಶನ್ ಅದು? ಲೊಕೇಶನ್ ಗೊತ್ತಿಲ್ಲ ಸರ್. ಲೋನ್ ನಂಬರ್
ಅಭಿಷೇಕ್ ಸರ್ ಲೋನ್ ನಂಬರ್ ಹೇಳಿ ಬಿಡಿ ಸರ್. ನಂಗೆ ಗೊತ್ತಿಲ್ಲ ಸರ್ loan number लोन ಹೇಳು ಅಣ್ಣ. किसका ಮಾಡು. किसका लोन नंबर चाहिए आपको? वो मुंबई में लोन नंबर किया था ना सर, वो लोन वो आपके शंकर के व्हाट्सएप पे पड़ा हुआ है सर, बहुत पूछ लीजिए उनसे. ಶಂಕರ್ ವಾಟ್ಸ್ ಇದು ಲೋನ್ ಕೊಡಿ. ಒಂದು ನಿಮಿಷ ಲೋನ್ ನಂಬರ್ ಸ್ವಲ್ಪ ಹಾಂ ಒಂದು ನಿಮಿಷ ಎಷ್ಟು ಓಪನ್ ಆಯ್ತು. गो टू वन व्यू लोन नंबर चलो. हाँ ஒரு நிமிஷம் சார் இருக்கிறேன். நான் 495 ஆஃபர் பண்ணப்பா. ओके सर. मल्टीपल डेप्स वेला इल्लंड्रा. सर आपका पास अरे सर, है वो प्रैक्टिकल में काम किया था ना अभिषेक भाई. हाँ जी बोलिए. आपका पास तो वो लेटर है, सॉरी रिलीविंग लेटर है, आप प्रैक्टिकल में काम किया था ना. नहीं सर अभी मेरे पास कुछ भी डॉक्यूमेंट्स अवेलेबल नहीं है सर. अभी तुम अनएम्प्लॉयमेंट करते हो, मुझे कैसे पता गया? जी मैंने कब कहा सर मैं अभी अनएम्प्लॉयड हूँ. आप बोला ना सर वो मैं बैंगलोर job में मैं- जब था मैं तभी मैं छोड़ दिया था. अभी मैं रिसेंटली जॉब लगा हूँ, मैं अपने घर के हिसाब से मैं अपना काम कर रहा हूँ सर. मेरी सैलरी अभी कम से कम 20 से 25,000 है, उससे ज्यादा नहीं है मेरी. ठीक है, एक मिनट करो, वो अलग बात है, बाद में बात करेगा मैं. चलो बात करो सर ठीक है. लोन नंबर है चलो ना शंकर. हाँ फोन नंबर 4 हाँ लोन नंबर हाँ 288 4288 हाँ 288 288 870 870 35 हाँ संजय कुमार कौशिका. सर आप बोला था आपका अकाउंट में सेटल किया करके बोल रहे हैं. सर मैं मेरी बात नहीं कर रहा हूँ सर जी, मैं आपके बैंक में जो सेटलमेंट होता है उस हिसाब से मैंने सेटलमेंट लेटर दिया. मैं सर दूसरों का सर जब दूसरों को दे रहे हैं तो मुझे क्यों नहीं दे रहे हैं सर? नहीं मैं आपको सवाल पूछ रहा हूँ, आप जब आपके HDFC कस्टमर को आप दे रहे हैं 30% को तो मुझे क्यों नहीं दे रहे हैं? ಸರ್ ಮಾತಾಡಬೇಡಿ, ಒಂದು ನಿಮಿಷ ಇರಿ, ನಾನು ಚೆಕ್ ಮಾಡಿ ಸರ್ ಮಾಡಿ ತೊಂದರೆ ಇಲ್ಲ. ಇಲ್ಲ ಸರ್ ಒಂದು ನಿಮಿಷ ಸರ್ ಇಲ್ಲ ಒಂದು ನಿಮಿಷ ಸರ್ ಸೆಟಲ್ಮೆಂಟ್ ಲೆಟರ್ ನಲ್ಲಿ 2 ಕೊಟ್ಟಿದ್ದಾರೆ, ಅದು ಸೀರಿಯಲ್ ನಂಬರ್ ಹೇಳಿದೆ. ಇನ್ನೊಂದು ನಂಬರ್ ಹಾಕಿಬಿಡಿ ಸರ್ 45530 45530 3720 45530 3720 3720. ಹಾಂ వల్లపా ఉన్నరవాటి చొల్ కరెక్టా చొల్లే 45530 45530 3720 3720. अप्रैल मंथ सर. तमिल समझ में आता है और बोलना नहीं आता सर, बस इतना ही है. आप जो भी बोल रहे हैं मेरे को समझ में आएगा. मैं ट्रांसलेट करेगा इसलिए नो इश्यू सर, नहीं ट्रांसलेट करने की जरूरत नहीं है. तमिल मेरे को पूरा समझ में आता है, बोलना नहीं आता है, बस बोलिए. ठीक है मैं स्टेटमेंट चेक कर रहा हूँ, खड़ो उसमें क्या दिया करके मैं चेक कर रहा हूँ. कीजिए सर. वो इसी बारे में 30% भी आप पूछ रहे ना 350 वो कैसा आ जाएगा सर? वो मुझे मालूम नहीं सर, वो आप जाने सर. हाँ इसी बैंक में आपके कस्टमर को 30% व्यूवर मिल रहा है, 30% में सेटलमेंट मिल रहा है, तो मैं भी आपके HDFC बैंक का कस्टमर हूँ तो मुझे नहीं मिल. सर मार्केट की बात मत करिए सर. दिल्ली मार्केट, कलकत्ता मार्केट, मुंबई मार्केट, बेंगलोर मार्केट, ये मार्केट की बात मत करिए सर. फिर बाद में मुझे टेक्निकली बात करना पड़ेगा सर. फिर सर आपका लोन कितना इंटरेस्ट था बोलो? कितना सर? इंटरेस्ट कितना भी रहने दो सर, चाहे वो 10% हो या 40% हो, लेकिन लोन है सर. अलग है ना आपका लोन. सर बात मत घुमाइए सर, मुद्दे पे आके बात करिए सर. मैं HDFC बैंक का कस्टमर हूँ, मैं जिसका मैंने सेटलमेंट लेटर दिया था वो भी कस्टमर HDFC बैंक का है.
ಸರ್ ಅವ್ರು 82,500 ಕಟ್ಟಿದಾರಲ್ಲ, ಹಾ ಕರೆಕ್ಟಾ? ಹೌದು ಹ್ಮ್ 82,500 ಕಟ್ಟಿದಾರಲ್ಲ, ಹ್ಮ್ ಅದೇ ಸರ್. ಅವ್ರದ್ದು ಇಂಟ್ರೆಸ್ಟ್ ರೇಟ್ ನೋಡಿ ಸರ್, ನಿಮ್ದು ಇಂಟ್ರೆಸ್ಟ್ ರೇಟ್ ನೋಡಿ. ಸರ್ ನಾನು ಇಂಟ್ರೆಸ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ, ನನಗೆ ಇಂಟ್ರೆಸ್ಟ್ ಸರ್ ರೇಟ್ ಆಫ್ ಇಂಟ್ರೆಸ್ಟ್ ನನಗೆ ಸಂಬಂಧ ಇಲ್ಲ ಹೌದು ಸರ್. ಸರ್ ನೀವೇ ತಾನೇ ಲೆಟರ್ ಕೊಟ್ಟಿರೋದು, ಸಂಬಂಧ ಇಲ್ಲ ಅಂತೀರಾ? ಸರ್ ನನಗೆ ನಾನೇನು ಹೇಳ್ತಾ ಇದ್ದೀನಿ, ಪರ್ಸನಲ್ ಲೋನ್ ಮೇಲೆ ಅದು ನಾನು ಸೆಟಲ್ಮೆಂಟ್ ಲೆಟರ್ ಕೊಟ್ಟಿದ್ದು, ಅದು ಪರ್ಸನಲ್ ಲೋನ್, ಅದು ಸಿ ಸೆಟಲ್ಮೆಂಟ್ ಲೆಟರ್ ಅಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. अभिषेक सुनो इधर बोलिए 4,51,000 फाइनेंस अमाउंट लिया था, ठीक सर. है? कौन सा लोन? वो लोन है, पर्सनल लोन है कि नहीं? वो उसका पर्सनल लोन है। हाँ, फिर मेरा भी पर्सनल लोन ही है सर. मैं पर्सनल लोन के बारे में बात कर रहा हूँ, चाहे वो परसेंटेज जो भी है इंटरेस्ट. बोलिए. आप सुनो, मैं बात करेगा, ठीक है? बोलिए. हाँ, आप दिल्ली का अकाउंट लिया था ना, उसका नाम है संजय कुमार कुशवार, ठीक है? ठीक है. वो लोन लिया था 451, ओके सर वो कितना भी लो सर. करो सर, मैं खत्म कर दूंगा. 451 में 367 पे कर दिया. बैंक के लिए कितना लॉस किया? सर 360,000 लॉस किया. वो लॉस प्रॉफिट की बात मत करो सर, आप मुद्दे की बात करो सर. सर ನಿಮ್ದು ಇಂಟೆನ್ಷನ್ ಇಲ್ಲ ಅಂತ ಹೇಳಿ ಸರ್. ಯಾರ್ದು ಸರ್ ಇಂಟೆನ್ಷನ್ ಇಲ್ಲ, ಇಂಟೆನ್ಷನ್ ಸರ್ ನೀವು ಇಂಟೆನ್ಷನ್ ತೋರಿಸ್ತಾ ಇಲ್ಲ, ನೀವು ಈ ಕಡೆ ಆ ಕಡೆ ಒಂದೊಂದಿಗೆ ಓಡಾಡಿ ಇದು ಮಾಡ್ತಾ ಇದ್ದೀರಿ. ತೋರಿಸ್ತಾ ಇದೀವಿ, ನಾನ್ ತೋರಿಸ್ತಾ ಇದ್ದೀನಿ ಅಲ್ಲ, ನಾನು ಸರ್ ನೀವು ಸರಿ ನೀವು ಅಮೌಂಟ್ ಏನ್ ಹೇಳ್ತಾ ಇದ್ದೀರಿ? 4,90,000 ಸರ್. ನಾನು ನಿಮ್ಗೆ ನೋಡಿ, ನನ್ನ ಕೆಲಸ ನೆಗೋಸಿಯೇಷನ್ ಮಾಡೋದು, ನನ್ನ ಅಧಿಕಾರ ನೆಗೋಸಿಯೇಷನ್. ಮುಚ್ಚಲಾಕ್ಬೇಕು ಸರ್. ಏನು ನಿಮ್ ತರ ನಾಳೆ ಕಸ್ಟಮರ್ ನಮ್ಗೆ ಸಿಕ್ಕಿದ್ರೆ ಬ್ಯಾಂಕ್ ಮುಚ್ಚಲಾಕ್ಬೇಕು ಸರ್. ದೊಡ್ಡ ಬಿಸ್ನೆಸ್ ಪರ್ಸನ್ ನಿಮ್ಮ ಬ್ಯಾಂಕ್ ಕೋಟಿಗಟ್ಟಲೆ ದುಡ್ಡನ್ನ ಮುಗಿಸ್ಬಿಟ್ಟು ಹೋದ್ರ, ಅವಾಗ ನೀವು ನಿಮ್ಮ ಮಾತಾಡ್ಲಿಕ್ಕೆ ಬರೋದಿಲ್ಲ. ಮಿಡಲ್ ಕ್ಲಾಸ್ ಅವರಿಗೆ ನೀವು ಈ ತರ ಮಾತಾಡ್ತೀರಿ. HDFC ಬ್ಯಾಂಕ್ ನಲ್ಲಿ ಎಷ್ಟು ಬಡ್ಡಿ ಆಗುತ್ತೆ ಅದನ್ನು ನೀವು ಮಾತಾಡೋದಿಲ್ಲ. ಅದು ನಾನು ಬಿಡಿ ಸರ್, ನಾನು ಯಾಕೆ ನಾನು ಬೇರೆಯವ್ರಿಗೂ ಮಾತಾಡ್ತೀನಿಲ್ಲ, ಯಾಕೆ ಅದ್ರ ಬಗ್ಗೆ ನಿಮ್ಗೆ ಮಾತಾಡ್ಲಿಕ್ಕೆ ಆಗೋದಿಲ್ವಾ? ಅದು ದುಡ್ಡಿಲ್ವಾ? ಅದು ಬ್ಯಾಂಕ್ ದುಡ್ಡಿಲ್ವಾ? ನಾನು ಇಲ್ಲಿ ಲಾಸ್ ಮಾಡ್ತಾ ಇದ್ದೀನಿ, ಕಾಣ್ತಾ ಇದ್ದೆ ನಿಮಗೆ. ದೊಡ್ಡ ಮಂದಿ ಬಿಸ್ನೆಸ್ ಪರ್ಸನ್ ಅವರೆಲ್ಲ ಕೋಟಿಗಟ್ಟಲೆ ಲಾಸ್ ಮಾಡಿದ್ದಾರೆ, ಆ ದುಡ್ಡು ನಿಮಗೆ ಕಾಣಿಸುತ್ತಿಲ್ಲ, ಅದು ಬ್ಯಾಂಕ್ ದುಡ್ಡು ಅಲ್ಲ. ಅದು ಯಾರು ದುಡ್ಡು? ಅದು ಜನರ ದುಡ್ಡು ಅಲ್ಲ ಎನ್ನುವ? ಲಾಸ್ಟ್ ಫೈನಲ್ ಸರ್ ಕೇಳಿ, ಲಾಸ್ಟ್ ಫೈನಲ್ ಅಮೌಂಟ್ ಹೇಳ್ತೀನಿ, 4 ಲಕ್ಷ ಮಾಡ್ತೀನಿ. ಅದಕ್ಕಿಂತ ಮೇಲೆ ₹1 ಕಟ್ಲಿಕ್ಕೆ ಆಗೋದಿಲ್ಲ ಸರ್. ಸೆಟಲ್ಮೆಂಟ್ ಲೆಟರ್ ಮಾಡಿದ್ರೆ ಮಾಡಿ. ಲಾಸ್ಟ್ ಫೈನಲ್ ಅಮೌಂಟ್ ಹೇಳ್ತಾ ಇದ್ದೀನಿ 4 lakhs. ಇದು ಎಲ್ಲಿದ್ದೀರಾ ನೀವು? ನಾನು ಇರೋದು ಮುಂಬೈಯಲ್ಲಿ ಸರ್. ಹೇಳಿ. ಬೆಂಗಳೂರಲ್ಲಿಲ್ಲ ನೀವು? ಸರ್ ನಾನು ಬೆಂಗಳೂರಲ್ಲಿ ಇರ್ತಿದ್ರೆ ನಾನು ಅಲ್ಲೇ ಆಫೀಸ್ಗೆ ಬಂದು ಮುಗಿಸ್ ಕೂತಾಗ್ತಿದೆ. ನಾನು ಬೆಂಗಳೂರಲ್ಲಿ ಇಲ್ಲ, ನಾನು ಒಂದೇ ಜಾಗದಲ್ಲಿ ಇರೋದಿಲ್ಲ. ನಾನು ಮುಂಬೈಲೂ ಇರ್ಬೋದು, ನಾನು ಅಹಮದಾಬಾದಲ್ಲೂ ಇರ್ಬೋದು. ನಿಮ್ಗೆ ಇದು ನಾಲ್ಗೆಯಲ್ಲಿ ಏನು ನರ ಇಲ್ವಾ? ನೀವು ಇಷ್ಟ ಬಂದ ಅಲ್ಲ ಸರ್, ಅಲ್ಲ ನರ ಸರ್. ಸರ್ ನೀವು ಮಾಡೋದಿದ್ರೆ ಮಾಡಿ, ಪುಕ್ಷಟೆ ಅಲ್ಲ. ನಾನು ಕೇಳ್ಬೋದು, ನೀವು ನನಗೆ ಪುಕ್ಷಟೆ ಕೊಟ್ಟಿಲ್ಲ. ನಾನು ಕಟ್ಟಿರೋದು ಇಂಟ್ರೆಸ್ಟ್ ತಗೊಂಡು ಕಟ್ಟಿದ್ದೀನಿ. ಇವಾಗ ನನ್ಗೂ ಪ್ರಾಬ್ಲಮ್ ಇದೆ ಅಂತ ಹೇಳಿ ನಾನು ಕಟ್ತಾ ಇಲ್ಲ. ಇದು ಮಾತನ್ನ ನೀವು ಮಿಡಲ್ ಕ್ಲಾಸ್ ಅವ್ರಿಗೆ ಕೇಳ್ತಿರಲ್ಲ, ನೀವು ಬೇರೆಯವರಿಗೆ ಯಾಕೆ ಕೇಳೋದಿಲ್ಲ? ಬೇರೆಯವರಿಗೆ ಯಾಕೆ ಕೇಳೋದಿಲ್ಲ? ಕೇಳಿ ಬೇರೆಯವರಿಗೆ. ಬಿಸ್ನೆಸ್ ಯಾರು ದೊಡ್ಡ ಬಿಸ್ನೆಸ್ ಪರ್ಸನ್ ಅವ್ರು ಲಾಸ್ ಮಾಡಿದಾರಲ್ಲ ಬ್ಯಾಂಕಿಗೆ, ಆ ದುಡ್ಡನ್ನ ವಾಪಸ್ ತರಿಸಿ. ಅದು ಜನರ ದುಡ್ಡು, ಅದನ್ನ ನೀವು ರಿಕವರಿ ಮಾಡಿ ತೋರಿಸಿ. ಮಾಡಿ ಇದೆ ನಿಮ್ಮ ಹತ್ರ ಪವರ್ ಇದೆ ಹೇಳಿ. ಅಭಿಷೇಕ್ ಒಂದ್ ನಿಮಿಷ ರೀ. ನಾನ್ ನಿಮ್ ಕೇಳಿದೆ ಎಷ್ಟು? 495 ಆಗಲ್ಲ ಸರ್. 350 4 ಬಂದಿದ್ದೀರಾ? ಬಂದಿದ್ದೀನಿ ಸರ್. ಅದು ಲೈಟ್ ಫೈನಲ್ ಸರ್, ಅದು ಫೈನಲ್ ಅಮೌಂಟ್. ಅದು ಫೈನಲ್ ಅಮೌಂಟ್. ಅರ್ಥ ಮಾಡ್ಕೊಳ್ಳಿ. 21 ತಗೊಂಡು 11 ಕಟ್ಬಿಟ್ಟು ನೀವ್ ಹಿಂಗ್ ಮಾಡಿದ್ರೆ ಹೆಂಗೆ ಆಗ್ತದೆ ಸರ್? ಕಟ್ಟಿದ್ದೀನಿ ಸರ್. ನನ್ನ ಪರಿಸ್ಥಿತಿ ಅವಾಗ ಚೆನ್ನಾಗಿತ್ತು, ಅವಾಗ ಕಟ್ಟದೆ. ಇವಾಗ ನನ್ನ ಪರಿಸ್ಥಿತಿ ಇಲ್ಲ, ಕಟ್ಲಿಕ್ಕೆ ಆಗಲ್ಲ. ಆದ್ರೂ ಕಟ್ಟಿದ್ದಿಲ್ಲ ನಾನು. ಅದನ್ನ ನೋಡ್ತಾ ಇಲ್ಲ ನೀವು. ಅದನ್ನ ನಿಮ್ಮ ಕಣ್ಣ ಮುಂದೆ ನೀವು ಪಟ್ಟಿಯನ್ನ ಕಟ್ಕೊಂಡಿದ್ದೀರಿ. ಅದನ್ನ ಯಾಕೆ ನೋಡ್ತಾ ಇಲ್ಲ ನೀವು? ಅವಾಗ ಕಟ್ಬಿಟ್ಟಿದ್ದೀರಾ ನೀವು. ಸರ್ ನಿಮಗೆ ಸೆಟಲ್ಮೆಂಟ್ ಮಾಡೋದಿದ್ರೆ ಮಾತಾಡಿ ಸರ್. ಏನ್ ಸರ್ ಮಾತಾಡೋದು? ಸರ್ ನೀವು ಒಂದು ಬಿಸ್ನೆಸ್ ಮ್ಯಾನ್ ಇಲ್ಲ, ಏನೋ ಒಂದು ಎಂಪ್ಲಾಯ್ನೋ ನೀವು. ನಾನು ನಿಮ್ಗೆ ಉದಾಹರಣೆ ಕೊಟ್ಟೆ ಸರ್. ಬೇಡ ಸರ್ ನೀವು ಉದಾಹರಣೆ ಬೇಡ ಸರ್. ನನಗೆ ಮಾಡೋದಿದ್ರೆ ಮಾಡಿ ಸರ್, ನಾನೆಲ್ಲ ನೋಡಿದೀನಿ. ಏನು ಬೇಡ ರೀ, ನಮ್ ದುಡ್ಡು ನಿಮ್ಮ ಹತ್ರ ಇದೆಯಲ್ಲ. ಇರ್ಲಿ, ಬೇಡ ಸರ್. ಮಾಡೋದಿದ್ರೆ ಮಾಡಿ ಸರ್. ಹಿಂಗೆಲ್ಲ ಮಾತಾಡಿದ್ರೆ ನಮ್ಗೆ ಸರ್ ನನ್ನ ಹತ್ರ ದುಡ್ಡು ಇರ್ತಿದ್ರೆ ನಾನು ಯಾಕೆ ನಿಮ್ಮ ಬ್ಯಾಂಕ್ ಇಂದ ನನ್ನ ಪರ್ಸನಲ್ ಲೋನ್ ತಗೋತಾ ಇದ್ದೆ?
ಹುಚ್ಚು ಕಿಚ್ಚು ಇರೋದಿಲ್ಲ ನಿನಗೆ. ಮಾತಾಡ್ಬೇಡಿ ಸರ್. ಅಲ್ಲ ನೀವು ಮಾತಾಡಬೇಡಿ, ನೀವು ಇಲ್ದವ್ರನ್ನ ಮಾತಾಡ್ತಾ ಇದ್ದೀರಿ ನೀವು. ನೀವು ತಗೊಂಡಿರೋ ನೀವು ಕಟ್ಬೇಕ್ರಿ ನೀವು. ಏನ ನಾವ್ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಇದೀವಲ್ಲ, ಕೈ ಮಾಡಿ ಸರ್. ನಾನು 3.5 ಲಕ್ಷ ಹೇಳಿದ್ದೆ, 50,000 ಇಸ್ ಕೊಡ್ತಾ ಇದ್ದೀನಿ. 4 lakhs ವರೆಗೂ ನನ್ನ ಕೆಪಾಸಿಟಿ ಇದೆ. ಮಾಡಿದ್ರೆ ಮಾಡಿ ಮುಗಿಸಿ ಸರ್. ನಾನು ಇವತ್ತು ನಾನು ಹಾಕಿದ ದಿನದಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಮಾತಾಡ್ಬೇಡಿ ಸರ್. ಕೆಪಾಸಿಟಿ ನೀವು ಇಲ್ಲಿ ಇದ್ದೀರಾ, ಬಂದು ನಾನು ಡೈರೆಕ್ಟ್ ಆಗಿ ಮೀಟ್ ಮಾಡ್ತಾ ಇದ್ದೀನಿ. ಮುಂಬೈಯಲ್ಲಿ ಇದ್ದೀರಾ? ಮುಂಬೈಲಿ ಇದ್ದೀರಿ ನೀವು? ಮುಂಬೈಲಿಗೆ ಬರ್ತೀರಿ? ಮುಂಬೈಗೆ ಬರ್ತೀರಿ ನೀವು? ಬರ್ತೀನಿ, ನನ್ಗೇನ್ ತೊಂದ್ರೆ ಇಲ್ಲ. ನನಗೇನ್ ತೊಂದರೆ ಇಲ್ಲ ಸರ್, ನೀವು ಬನ್ನಿ, ನನಗೇನ್ ತೊಂದರೆ ಇಲ್ಲ. ನಾನ್ ನೋಡಿ ಇವಾಗ ಮುಂಬೈಲಿ ಇದ್ರೆ ನಾಳೆ ಅಹಮದಾಬಾದ್, ನಂದು ಒಂದೇ ಜಾಗ ಇಲ್ಲ. ಎಲ್ಲಂತ ನೀವು ಅಡ್ಡಾಡ್ತೀರಿ? ಕಾಲ್ ಮೇಲೆ ಎವ್ರಿ ಕಾಲ್ ಅಲ್ಲಿ ನಾನು ಮಾತಾಡ್ತಾ ಇರ್ತೀನಿ. ಏನ್ ಮಾಡ್ತೀರಾ ಇಲ್ಲಿ? ಮುಂಬೈ ಬರ್ತೀರಾ, ಅಹಮದಾಬಾದ್ ಬರ್ತೀರಾ? ಅಲ್ಲ, ನನ್ನ ಕೆಲಸನೇ ಅದು. ನಾನು ಇಲ್ಲಿರ್ತೀನಿ, ನಾನು ಇರ್ತೀನಿ. ಕೊಟ್ಟವ್ರಲ್ಲ ಸರ್ ನಿಮ್ಗೆ, ಮಾಡ್ಬೇಕಲ್ಲ ಸರ್. ಹೆಂಡತಿ ಮಕ್ಕಳು ಇದ್ದಾರೆ, ಅವ್ರ ಹೊಟ್ಟೆಗೆ ಹಾಕಬೇಕು, ಮಾಡ್ಬೇಕು. ಅಭಿಷೇಕ್ ಭಾಯ್, ನಿಮ್ದು ಏನ್ ಸರ್ ಏಜ್ ನಿಮ್ದು? 90 ಸರ್. ನಾನು ಏಜ್ ತಗೊಂಡು ಏನು ಮಾಡ್ತೀವಿ ಸರ್? ನಾನು ಏಜ್ ತಗೊಂಡು ಏನು ಮಾಡ್ತೀನಿ? ನನ್ನ ಏಜ್ಗೆ ಮತ್ತು ಲೋನಿಗೆ ಏನ್ ಸಂಬಂಧ ಸರ್? ನಾನೇನ್ ಕೇಳ್ತಾ ಇದ್ದೀನಿ, ನನ್ನ ಏಜ್ ಮತ್ತು ಲೋನಿಗೆ ಏನ್ ಸಂಬಂಧ? ಏಜ್ ಯಾಕೆ ನೋಡ್ತಾ ಇದ್ರಿ ನೀವು? ಸರ್ ಉಲ್ಟಾ ಸೀದಾ ಮಾತಾಡಬೇಡಿ. ನಾನು ಮಾತಾಡ್ಲಿಕ್ಕೆ ನಿಂತ್ರೆ ಆಮೇಲೆ ನೀವು ಆಮೇಲೆ ನಿಮ್ಮ ತಲೆ ಗರಂ ಆಗುತ್ತೆ. ಅದಕ್ಕೆ ನಾನು ಹೊಣೆಗಾರ ಅಲ್ಲ, ಮೊದಲೇ ಹೇಳ್ತೀನಿ ಸರ್. ಮಾತಾಡಿ ಮಾಡಿ ಹೇಳಿ. ಹಲೋ ಬೈ ಹೇಳಿ. ಹೇಳಿ. ನಿಮ್ಗೆ ಒಂದೇ ಒಂದು ಪಾಯಿಂಟ್, ನನ್ ಕರೆಕ್ಟ್ ಆಗಿ ಉತ್ತರ ಕೊಡಿ. ಲೆಟರ್ ಕೊಟ್ಟಿದ್ದೀನಿ 30% ಅಂತ ಹೇಳಿದ್ರೆ, ನೀವು 1636 30%. ಸರ್ ನಾನು ಯಾರ್ದು ಇಲ್ಲ, HDFC ಬ್ಯಾಂಕ್ ಲೆಟರ್ ಕೊಟ್ಟಿದ್ದೀನಿ. ಸರಿ, HDFC ಸರಿ, ಕರೆಕ್ಟ್ ಆಗಿ ಮಾತಾಡಿದ್ರೆ HDFC ಬಂದ್ಬಿಟ್ಟು ಲೆಟರ್ ಕೊಟ್ಟಿದ್ದಾರೆ 30% ಅಲ್ಲಿ 16,36,000 ಇಂಟು 30%. ಸರ್ ನಾನು ಮಾಡೋದು ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಮಾಡ್ತೀನಿ ಸರ್. ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಅಲ್ಲಿ ಆಗಲ್ಲ. ನೋಡಿ ಎಷ್ಟಿದೆ ನೋಡಿ, 14 ಲಕ್ಷ ಏನೋ ಇರಬೇಕು. 14 ಲಕ್ಷ ಏನೋ ಇರಬೇಕು. 14,14,000 ಇದೆ. ಹಾ, ಮತ್ತೆ ಇಂಟು 30% ಎಷ್ಟಾಗ್ತದೆ ಅಲ್ಲಿ? ಎಷ್ಟಾಗತ್ತೆ? 4,24,000 ಆಗ್ತದೆ. 4,25,000 ಆಗ್ತದೆ. ಓಕೆ, ಮಾಡ್ತೀರಿ? 350 ಅಂತೀರಾ, 4 ಅಂತೀರಾ ಸರ್? 350 ನಂದು ಕೆಲಸ ನೆಗೋಷಿಯೇಷನ್ ಮಾಡೋದು ಸರ್. ನಾನು ಕೆಳಗಡೆಯಿಂದ ಬರ್ತೀನಿ. ನನ್ನ ಕೆಪಾಸಿಟಿ ಎಷ್ಟು ಸರ್? ಇದು ಒಂದು ಮಾರ್ಕೆಟ್ ತರಕಾರಿ ಇದ್ದಾಗೆ ಬಿಸ್ನೆಸ್ ಸರ್. ಇದು ನೆಗೋಷಿಯೇಷನ್ ಮಾಡೋದು ನಮ್ಮ ಅಧಿಕಾರ ಸರ್, ಕಸ್ಟಮರ್ ಅಧಿಕಾರ. ಮಾಡ್ತಿದ್ರೆ ಮಾಡಿ. ನಾನು 4 ಲಕ್ಷ ಹೇಳ್ತಾ ಇದ್ದೀನಿ. ಆಮೇಲೆ ಸರ್ 10,000 ಮೇಲೆ 10,000 ರೂಪಾಯಿ ಇದ್ರೆ ಮಾಡ್ಲಿಕ್ಕೆ ತೊಂದರೆ ಇಲ್ಲ. You are being a customer, you should not negotiate or bargain. Why sir? You are proudly telling you want to negotiate. Why sir? ನಾನು ಯಾಕೆ ಮಾಡಬಾರ್ದು ಸರ್? ಯಾಕೆ ಸರ್ ಮಾಡ್ತೀರಾ? ಯಾಕೆ ಮಾಡಬಾರ್ದು ಸರ್? ನೀವು ತರಕಾರಿ ನೀವು ಅಂಗಡಿಗೆ ಹೋಗ್ತೀರಿ ತರಕಾರಿ ತಗೊಳಕ್ಕೆ, ನೀವು ಅಲ್ಲಿ ನೆಗೋಷಿಯೇಷನ್ ಮಾಡೋದಿಲ್ವಾ? ಒಂದ್ ನಿಮಿಷ ಲೈನ್ ನಲ್ಲಿ ಇರಿ ಸರ್. ನೀವು ಮುಂದೆ ಸಿಕ್ಕಿದ್ರೆ ಮಾತಾಡ್ಬೋದು. ಏನ್ ಮಾತಾಡ್ತೀರಿ ಸರ್? ಮುಂದೆ ಸಿಕ್ಕಿದ್ರು ನನ್ನ ಮಾತು ಇದೆ. ಕಿಲಾಡಿ ಅಂತ ಹೇಳ್ತಾ ಇದ್ದೀರಾ ಸರ್. ನೀವು ಮುಂದೆ ಸಿಕ್ಕಿದ್ರು ನನ್ನ ಮಾತು ಇದೆ. ಪ್ರತಿಯೊಂದು ವಸ್ತುಗೆ ನೆಗೋಷಿಯೇಷನ್ ಮಾಡುವಂತದ್ದು ಇದು ಇದೆ. ಅರ್ಥ ಮಾಡ್ಕೊಳ್ಳಿ. ಯಾವಾಗೂ ನೀವು ತರಕಾರಿ ತಗೊಳ್ಳಿಕ್ಕೆ ಹೋಗಿಲ್ವಾ? ತರಕಾರಿ ತಗೊಳ್ಳಿಕ್ಕೆ ಹೋಗಿಲ್ವಾ ನೀವು? ಹೋಗಿ ಸರ್, ತರಕಾರಿ ತಗೊಳ್ಳಿಕ್ಕೆ ಹೋಗಿ, ಮಾರ್ಕೆಟಿಗೆ ಹೋಗಿ. 50 ರೂಪಾಯಿ ಟೊಮಾಟೊ ನಾನು 25 ರೂಪಾಯಿ ಕೇಳ್ತೀರಿ. ಕನ್ಕ್ಲೂಷನ್ ಮಾಡೋಣ ಇರಿ ಸರ್, ಮಾತಾಡ್ಕೊಂಡು ಹೋಗ್ಬೇಡಿ. ಬಾಯಿದೆ ಅಂತ ಮತ್ ಮುಗಿ ಅಲ್ಲ ಸರ್. ಉಲ್ಟಾ ಯದ್ವಾ ಮಾತಾಡಬೇಡಿ ಸರ್. ಯದ್ವಾ ಮಾತಾಡುವಂಗಿಲ್ಲ. ಬಾಯಿ ಅಂದ್ರೆ ನಿಮ್ದು ಬಾಯಿ ಇದೆ, ನಂದು ಬಾಯಿ ಇದೆ. ನಿಮ್ದು ಬಾಯಿ ಇದೆ ಅಂದ್ಮೇಲೆ ನೀವು ಯದ್ವಾ ಮಾತಾಡುವಂಗಿಲ್ಲ. ಕೇಳಿ ಸರ್, ನನ್ನ ಮಾತು ಕೇಳಿ. ನಿಮ್ಮ ಬಾಯಿ ಇದೆ ಅಂತ ನೀವು ಯದ್ವಾ ಮಾತಾಡುವಂಗಿಲ್ಲ. ಮಾತಾಡೋದಿದ್ರೆ ನೆಟ್ಟಗೆ ಮಾತಾಡೋದು. ಶಂಕರ್ இது ஒரு எக்ஸெப்ஷன்ல போட சொல்ப உமா சார் ஹலோ 425 is asking from 350 is asking 425, which is 30% past collection, because same product they have offered to somebody. Why is not offering to us? Okay, anyway, there is a call. Thomas. Anyway, there is a call recording with you now. We will discuss with Arun with that. Sir, ಅಭಿಷೇಕ್ ಅವರು ಯಾವಾಗ ಕರ್ತೀರಾ ಇದು? ನನ್ನ ಸಬ್ಜೆಕ್ಟ್ ವಿತ್ ಅಪ್ರೂವಲ್ ನಾನು ರೈಸ್ ಮಾಡಿ ನೋಡ್ತೀನಿ. EMI ಇಲ್ಲ ಸರ್. ನೀವು ನನಗೆ ಒಂದು ಕೆಲಸ ಮಾಡಿ. ನೀವು 30% 4.25 ಆಗ್ತಾ ಇದೆ. 425 ಆಗ್ತದೆ ಸರ್. ಅದೇ 425 ಆಗ್ತಾ ಇದೆ. ಈ ತಿಂಗಳಂತೂ ಪಾಸಿಬಲ್ ಇಲ್ಲ, ಯಾಕಂದ್ರೆ ಇನ್ನು 4 ದಿವಸ ಉಳಿತು.
ಶಂಕರ್ ಅವರಿಗೆ ನಾನು ಒಂದು ಮೆಸೇಜ್ ಹಾಕ್ತೀನಿ ನನಗೆ ಕಾಲ್ ಬ್ಯಾಕ್ ಮಾಡ್ಲಿಕ್ಕೆ, ಅದನ್ನ ಫೈನಲ್ ಮಾಡ್ಬಿಡ್ತೀನಿ. ಈ ಆಫರ್ ಫೈನಲ್ ಮಾಡ್ಬಿಡ್ತೀನಿ. ನೀವು ಬರೋ ತಿಂಗಳು ತನಕ ಎತ್ಕೊಂಡು ಹೋದ್ರೆ ಆಗಲ್ಲ ಸರ್. ಸರ್ 4 ಲಕ್ಷ ಕೊಟ್ಬಿಟ್ಟು ದುಡ್ಡು ಕಡಿಮೆ ಮಾಡ್ಬೇಕು ಸರ್. ಸರ್ ನಾನು 4 ದಿನ ಇದೆ, ನಾನು ನಾಳೆ ಬೆಳಗ್ಗೆ ಅವರಿಗೆ ಇದು ಕೊಟ್ಬಿಡ್ತೀನಿ, ಇನ್ಫಾರ್ಮ್ ಮಾಡ್ಬಿಡ್ತೀನಿ. ದುಡ್ಡು ಕೈಯಲ್ಲಿ ಅಂತ ಯಾಕೆ ಸೆಟಲ್ಮೆಂಟ್ ಕೇಳ್ತಾ ಇದೀರಾ ನೀವು? ಅದೇ ಬಿಡಿ ಸರ್, ನಿಮ್ ಕಡಿಮೆನೂ ಮಾಡ್ಬೇಕು, ದುಡ್ಡು ಟೈಮ್ ಬೇಕಂದ್ರೆ ಆಗಲ್ಲ ಬಿಡಿ ಸರ್. ಯಾಕೆ ಅಲ್ಲ ಸರ್, ನೀವೇನು ಹೇಳ್ತೀರಿ ಸರ್? ಅಂದ್ರೆ ನಿಮಗೆ ಅಂದ್ರೆ ನೀವು ಇವಾಗ ಸೆಟಲ್ಮೆಂಟ್ ಲೆಟರ್ ಕೊಟ್ಟು ಇವಾಗ ಪೇಮೆಂಟ್ ಮಾಡಿ ಅಂದ್ರೆ ಪಾಸಿಬಲ್? ಟೈಮ್ ಬೇಕಲ್ಲ ಅದಕ್ಕೆ, ಒಂದ್ 7 ದಿನ ಟೈಮ್ ಬೇಕಲ್ಲ, ವಿಚಾರ ಮಾಡಿ ಸರ್ ನೀವು. ಕಟ್ಟಿ ಸರ್. ಪರವಾಗಿಲ್ಲ. ಸರಿ, ಓಕೆ. ನಾನು ಲೆಟರ್ ರೆಡಿ ಮಾಡ್ಬಿಟ್ಟು ಶಂಕರ್ ಅವ್ರು ಫೋನ್ ಮಾಡ್ತಾರೆ. ಮಾಡಿ. ಓಕೆ. ಮಾಡಿ. ಓಕೆ ಸರಿ.